ಡಾರ್ಲಿಂಗ್ಸ್, ಇವತ್ ನನ್ ಬೈಕ್ ಸ್ಯಾಕಪ್ ಜರೆಲ್ಲ ಹೋಯ್ತು. ಮಳೆ ಬರ್ಲಿ ಏನಾದ್ರೂ ಬರ್ಲಿ, ಇವತ್ ರೈಡ್ ಮಾತ್ರ ಸ್ಟಾಪೇ ಮಾಡಬಾರ್ದಂತ ಫಿಕ್ಸ್ ಆಗ್ಬಿಟ್ಟೆ. ಇದೇನ್ ಗುರು ಪ್ಲೇಸಸ್ ಈ ತರ ಇದೆ. ಒಂದು ನೈಟ್ ಎಲ್ಲ ಫಾರೆಸ್ಟ್ ಅಲ್ಲಿ ಇದ್ದೆ, ಒಂದು ಚೂರು ನನ್ ಮೊಬೈಲ್ ಸಿಗ್ನಲೇ ಇಲ್ಲ. ಗಾಯ್ಸ್, ಫೈನಲಿ ರೈನ್ ಕೋಟ್ ತಗೊಂಡೆ. ನಮಸ್ತೆ ಡಾರ್ಲಿಂಗ್ಸ್, KGF ಟು ಲದಾಖ್ ಸೋಲೋ ರೈಡ್ ಡೇ 18. ನೈಟ್ ನಾನು ಹಿಮಾಚಲ್ ಪ್ರದೇಶ್ ಬಾರ್ಡರ್ ಅಲ್ಲಿ ಸ್ಟೇ ಆಗಿದ್ದೆ. ಗಾಯ್ಸ್, ನಂಬ್ತಿರೋ ಇಲ್ವೋ, ಒಂದು ಚೂರು ನೆಟ್ವರ್ಕ್ ಇಲ್ಲ ಇಲ್ಲಿ. ನಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಭಯ ಪಟ್ರು. ಇವತ್ ನನ್ ಪ್ಲಾನ್ ಏನಂದ್ರೆ ಮನಾಲಿಗೆ ರೀಚ್ ಆಗ್ಬಿಟ್ಟು ಮನಾಲಿನ ನೋಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ರೈಡ್ ಮಾಡ್ಕೊಂಡು ಸ್ಟೇ ಮಾಡ್ಬೇಕಂತ. ಇನ್ನು ರೈಡ್ ನ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲಾನು ಘಾಟ್ ಸೆಕ್ಷನ್ಸ್. ಗಾಯ್ಸ್, ನಂಬ್ತಿರೋ ಇಲ್ವೋ, ಒಂದೊಂದು ಕಿಲೋಮೀಟರ್ಸ್ಗೂ ನಿಮ್ಗೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಇನ್ನು ಮಳೆ ಸ್ಟಾರ್ಟ್ ಆಯ್ತು. ಮಳೆ ಬರ್ಲಿ ಏನಾದ್ರೂ ಬರ್ಲಿ, ಈ ಬ್ಯೂಟಿಫುಲ್ ವ್ಯೂ ನ ನೋಡ್ಕೊಂಡೆ ರೈಡ್ ಮಾಡೋದಂತ ಪ್ಲಾನ್ ಮಾಡ್ಬಿಟ್ಟೆ. ಒಂದು ರೈನ್ ಕೋಟ್ ತಗೊಂಡು ಇನ್ನು ರೈಡ್ ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಪ್ಪ, ಏನ್ ಗುರು ಈ ಪ್ಲೇಸಸ್, ಎಲ್ಲಾನು ಸ್ವರ್ಗ ತರನೇ ಇದೆ. ಗಾಯ್ಸ್, ನಿಜ ಹೇಳ್ತೀನಿ ನೋಡಿ, ಲೇ ಲಡಾಖ್ ನಿಂದ ಮನಾಲಿಗೆ ಹೋಗೋ ರೋಡ್ ಮಾತ್ರ ಇರುತ್ತೆ. ಅಪ್ಪ ಕ್ಯೂ ಕ್ಯಾಕ ಅಂತೀರ ಗಾಯ್ಸ್. ಇನ್ನು ಹಂಗೋ ಹಿಂಗೋ ಎಲ್ಲಾ ಪ್ಲೇಸ್ ನ ಎಂಜಾಯ್ ಮಾಡ್ಕೊಂಡು ಮನಾಲಿಗೆ ಬಂದು ರೀಚ್ ಆಗ್ಬಿಟ್ಟೆ. ಇಲ್ಲಿ ಸ್ಟಾರ್ಟ್ ಆಯ್ತು ಗಾಯ್ಸ್ ನನ್ ಬೈಕ್ ಪ್ರಾಬ್ಲಮ್. ಫುಲ್ ಸ್ಯಾಕಪ್ಚರ್ ಎಲ್ಲ ಫುಲ್ ಶೇಕಿಂಗು. ಏನ್ ಮಾಡ್ಬೇಕಂತ ಅರ್ಥನೇ ಆಗ್ತಾ ಇಲ್ಲ. ಚಂಡೀಗಢಲ್ಲಿ ಸರ್ವಿಸ್ ಮಾಡೋಣ ಅಂತ ಸ್ಲೋವಾಗಿ ರೈಡ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆನ್ ದ ವೇ ಚಂಡೀಗಢ 150 ಕಿಲೋಮೀಟರ್ಸ್ ಇತ್ತು. ಇನ್ನು ನೈಟ್ ಆಗ್ತಾ ಇತ್ತು, ಇಲ್ಲೇ ಸ್ಟೇ ಮಾಡ್ದೆ.